ಎಲ್ರಿಗೂ ಹಾಯ್ ನಮಸ್ಕಾರ. ನೋಡಿ, ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು, ಇವತ್ತು ನನ್ನ ಮಗಳದ್ದು ಬರ್ತಡೇ. ಇದು ಬರ್ತಡೇ ಬಂದು ಅಕ್ಟೋಬರ್ 21 ನವರಾತ್ರಿ ಟೈಮ್ನಲ್ಲಿ ಆಗಿದ್ದು. ನಾನು ಈ ಸಲ ವಿಡಿಯೋಗಳೆಲ್ಲ ಲೇಟೇ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಅವಳಿಗೆ ಬರ್ತಡೇ ಯಾವಾಗಲೂ ಹೊರಗಡೆ ಮಾಡ್ಕೋಬೇಕು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಲಾಸ್ಟ್ ಟೈಮು ಕೂಡ ಅಷ್ಟೇ ಹೊರಗಡೆನೇ ಮಾಡಿದ್ದು. ಸುಮಾರು ಈಗ ಒಂದು 2-3 ವರ್ಷದಿಂದ ಹೊರಗಡೆನೇ ಮಾಡ್ತಾಯಿದ್ದೀವಿ. ಇವತ್ತು ಕೂಡ ಹೊರಗಡೆ ಹೋಗ್ತಾಯಿದ್ದೀವಿ. ಅದು ಎಲ್ಲಿ ಅಂದರೆ, हेलो फ्रेंड्स, तो हम जा रहे हैं फिनिक्स मॉल स्नो वर्ल्ड में घाट कोपर में। तो चलिए अभी उधर जाने के बाद मिलते हैं। ನಾವು ಹೋಗ್ತಾ ಇದ್ದೀವಿ ಘಾಟ್ ಕೊಪ್ಪರ್ ಫಿನಿಕ್ಸ್ ಮಾಲ್ನಲ್ಲಿರುವಂಥ ಸ್ನೋ ವರ್ಲ್ಡ್ಗೆ. ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊಂಡಿದ್ದು. ಆ್ಯಕ್ಚುಲಿ ಕೋವಿಡ್ ಟೈಮ್ನಲ್ಲಿ ಒಂದು ಸಲ ಹೋಗಿದ್ದು, ಅವಾಗಿನ್ನೂ ಓಪನ್ ಆಗಿರಲಿಲ್ಲ. ಅಂದರೆ ಕೋವಿಡ್ ಆಗಿ 1.5 ವರ್ಷ 2 ವರ್ಷ ಆದಮೇಲೂ ಕೂಡ ಹೋಗಿದ್ದು. ಓಪನ್ ಆಗಲಿಲ್ಲ, ತುಂಬ ದಿನವೇ ಬೇಕಾಯಿತು ಸ್ನೋ ವರ್ಲ್ಡ್ ಓಪನ್ ಆಗೋದು. ಓಪನ್ ಆದಮೇಲೆ ಹೋಗೋಣ ಅಂದ್ಕೊಂಡು ಇವತ್ತು ಫೈನಲಿ ಹೋಗ್ತಾ ಇದ್ದೀವಿ. ಅದು ಸ್ಪೆಷಲ್ ಡೇ, ಅಂದರೆ ನನ್ನ ಮಗಳು ಬರ್ತಡೇ ದಿನ. ಫಿನಿಕ್ಸ್ ಮಾಲ್ನ ಪೂರ್ಣ ಸುತ್ತಬೇಕು ಅಂದರೆ ಒಂದು ದಿವಸನೂ ಕೂಡ ಕಮ್ಮಿನೇ. ಅಷ್ಟು ದೊಡ್ಡ ಮಾಲು. ಲಾಸ್ಟ್ ಟೈಮ್ ಬಂದಾಗ ನಾವು ಖಾಲಿ ಮಾಲ್ ಸುತ್ಕೊಂಡು ಘಾಟ್ ಕೊಪ್ಪರ್ನಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ಶಾಪಿಂಗ್ ಮಾಡಿದ್ವಿ. ಸುಮಾರು ಜೀನ್ಸು, ಈಗ ನನ್ನ ಹತ್ರ ಇರುವಂಥ ಜೀನ್ಸು, 1-2 ಜೀನ್ಸು ಟಾಪ್ಗಳೆಲ್ಲ ನಾವು ಇಲ್ಲೇ ಖರೀದಿ ಮಾಡಿದ್ದು 2-2.5 ವರ್ಷದ ಹಿಂದೆ. ಅದನ್ನೇ ನಾವು ನೆನಪು ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅವಾಗೆಲ್ಲ ಇದೆಲ್ಲ ಇರಲೇ ಇಲ್ಲ ಪಪ್ಪ, ಈಗ ಇನ್ನೂ ಒಂಥರ ಚೇಂಜ್ ಕಾಣಿಸ್ತಾ ಇದೆ ಅಂತ. ಇಲ್ಲೂ ಕೂಡ ನೋಡಿ, ಸಂಜೆಯಿಂದ ಅವೆಲ್ಲ ಓಪನ್ ಆಗ್ತವೆ ಅಂಗಡಿಗಳೆಲ್ಲ. ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ಅಯ್ಯೋ ಚೆನ್ನಾಗಿತ್ತು ಅಂತ ಹೇಳಲಿಕ್ಕಾಗೋದಿಲ್ಲ. ಅಯ್ಯೋ ಸ್ವರ್ಗ ಅಂತಲೇ ಹೇಳ್ಬೋದು. ದುಡ್ಡಿದ್ದವ್ರಿಗೆ ಶಾಪಿಂಗ್ ಮಾಡಲಿಕ್ಕೆ ಅಂದೆಲ್ಲ ಇದು ಮಾಡಲಿಕ್ಕೆ ನಾವು ಹೋಗಿ ಕಣ್ಣು ತುಂಬಿಸ್ಕೊಂಡು ಬರೋದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಈ ರೀತಿ ಜಾಗಗಳಿಗೆ ಕರ್ಕೊಂಡು ಬಂದಾಗೆಲ್ಲ ನನ್ನ ಮಗಳು ಒಂದು ಮಾತು ಅಂತಿರ್ತಾಳೆ, ಪಪ್ಪ ಅವಾಗವಾಗ ಕರ್ಕೊಂಡು ಬರ್ತಾಯಿರಿ, ನನಗೆ ಇನ್ನೂ ಓದಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಓದಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಹೇಳ್ತಿದ್ಲು. ಅಲ್ಲಿ ನೋಡಿ ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಆ ಹುಡುಗಿ ಇದ್ದಾರಲ್ಲ, ಫೋಟೋಶೂಟ್ ಮಾಡ್ತಿದ್ದಾರಲ್ಲ, ಅವರು ಜಗಳ ಆಡ್ತಾಯಿದ್ರು. ಅಂದರೆ ಕನ್ನಡದಲ್ಲೇ ಜೋರಾಗಿ ಮಾತಾಡ್ಕೊಂಡು ಕಿತ್ತಾಡ್ಕೊಂಡು ಫೋಟೋಶೂಟ್, ಹಿಂಗೆ ನಿಂತ್ಕೊ ಅಂತ. ಅದನ್ನ ನೋಡಿ ನಂಗೊಂಥರ ಖುಷಿ ಆಯಿತು. ಯಾವುದೇ ಊರಿಗೆ ಹೋದ್ರೂ ನಮ್ಮ ಕನ್ನಡ ಕಿವಿಗೆ ಬಿತ್ತು ಅಂದರೆ ಅದೊಂಥರ ಖುಷಿ, ಅದು ಹೇಳಲಿಕ್ಕಾಗೋದಿಲ್ಲ. ನಾವು ಹೋಗ್ಬೇಕಾರ್ಲೇ ಅಂದ್ಕೊಂಡೋದು, ಫಸ್ಟು ಹೋಗಿ ಟಿಕೆಟ್ ಎಲ್ಲ ಎಷ್ಟು ಏನು ಅಂತೆಲ್ಲ ವಿಚಾರಿಸಿ ಒಳಗಡೆ ಹೋಗಿ ಆಟ ಆಡ್ಕೊಂಡು ಹೊರಗಡೆ ಬಂದ ಮೇಲೆ ನಾವು ಮಾಲ್ನ ಸುತ್ತೋಣ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡು ಹೋಗಿದ್ದು. ಆದರೆ ನಾವು ಹೋಗಿದ್ದು ಒಂದು 10 ನಿಮಿಷ ಲೇಟ್ ಆಯಿತು. ಅಂದರೆ 1 ಗಂಟೆಗೆ ಒಬ್ಬೊಬ್ರನ್ನ ಬಿಡ್ತಾರಲ್ಲ, ಒಬ್ಬೊಬ್ರನ್ನ 1 ಗಂಟೆಗೆ ಒಂದೊಂದು ಸಲ ಬಿಡ್ತಾರಲ್ಲ ಒಳಗಡೆ, ಅದೊಂದು 10 ನಿಮಿಷ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾವು ಅದನ್ನು ಕೇಳ್ಕೊಂಡು ಮತ್ತೆ ವಾಪಸ್ ಬಂದು ಈಗ ನೋಡಿ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಅಂತೂ ಎಷ್ಟು ಖುಷಿ ಆಯ್ತಿತ್ತು ಅಂತಂದರೆ, ಮಮ್ಮಿ ಒಳಗಡೆ ಎಷ್ಟು ಚಳಿ ಇರ್ಬೋದು, ಇನ್ನು ಹೀಗಾಗ್ಬೋದಲ್ಲ, ನಾವಂತೂ ತುಂಬಾ ಇದಾಗಿದ್ವಿ ಅಂತ ಅವ್ರು ಹೇಳ್ತಾ ಇದ್ರು. ನನಗೆ ಒಂದು ಭಯ ಅಂತಂದರೆ ನನ್ನ ಮಗ ಚಿಕ್ಕೋನು. ಏಕೆಂದರೆ ತುಂಬ ವರ್ಷದಿಂದ ನಾನು ಒಂದು ಸ್ವಲ್ಪ ಮುಂದೆ ಆಗ್ತಾಯಿದ್ದೆ. ಅವ್ನು ಚಿಕ್ಕೋನು, ಆಮೇಲೆ ಶೀತ ಗೀತ ಆಗಿ ಜ್ವರ ಬರ್ಬೋದು, ಅವ್ನು ಆಟ ಆಡ್ತಾನೆ. ಒಳಗಡೆ ಕರ್ಕೊಂಡೋದ್ರೆ 0 ಡಿಗ್ರಿ ಇರುತ್ತೆ ಅಂತಾರೆ, ಬೇರೆ ಹೇಳ್ತಾರೆ, ಅಷ್ಟೊಂದು ಬರ್ಫ್ ಇರುತ್ತೆ. ಮತ್ತು ಅವನಿಗೆ ಹೇಗಾಗ್ಬೋದು, ಮತ್ತು ನನಗೆ ತಡ್ಕೊಳಕ್ಕಾಗುತ್ತಾ, ನಾನು ಹುಷಾರು ತಪ್ಪೋದು. ಯಾಕೆಂದರೆ ನನಗೂ ಕೂಡ ಚಳಿ ಥಂಡಿ ಅಷ್ಟು ಆಗೋದಿಲ್ಲ. ಒಂದು ನೆಪಕ್ಕೋಸ್ಕರ ಲಾಸ್ಟ್ ಟೈಮ್ ಹೋದಾಗಲೂ ನನಗೆ ಇವಾಗಲೂ ಕೂಡ ನೆನಪಿದೆ. ಆವಾಗ ಈ ಕ್ಯಾನ್ಸಲ್ ಆಯಿತು ಅಂದಾಗ ಮಕ್ಳುಗಳಿಗೆ ಬೇಜಾರಾದರೆ ನಂಗೊಂಥರ ಖುಷಿ. ಏಕೆಂದರೆ ಇವನು ಅಟ್ಲೀಸ್ಟ್ ನನ್ನ ತಲೆ ಒಳಗಡೆ ಏನು ಅಂದರೆ, ಇವನಿಗೊಂದು 10 ವರ್ಷ ಆದಮೇಲೆ 10-11 ವರ್ಷ ಆದಮೇಲೆ ಇಂಥ ಜಾಗಗಳಿಗೆ, ಅಂದರೆ ದೂರ ಜರ್ನಿ ಇರ್ಬೋದು ಅಥವಾ ಈ ರೀತಿ ಜಾಗಗಳಿಗೆ ಕರ್ಕೊಂಡು ಹೋಗಬೇಕು. ಅವ್ನು ಚಿಕ್ಕೋನು ಅದೇ ಒಂದು ತಲೆ ಒಳಗಡೆ. ಈಗೇನಿಲ್ಲ, ಅಲ್ಲೊಂದು 7 ವರ್ಷದ ಮಕ್ಳುಗಳ್ನು ಕೂಡ ಕರ್ಕೊಂಡು ಬಂದಿದ್ದರು. ಇವ್ರ ಪಾಪ ಅಂತಿದ್ರು, ನೋಡು ನೀನು ಹಂಗೆ ಮಾಡಿ ಮಕ್ಕಳನ್ನ ಒಂದು ಬಿಸಿಲಿಗೆ ಹೋದ್ರೂ ಕೂಡ ಅವರಿಗೆ ಏನೋ ಒಂಥರ ಹುಷಾರು ತಪ್ತಾರೆ, ಮಳೇಲಿ ನೆನೆಯಂಗಿಲ್ಲ, ಶೀತ ಆಗಂಗಿಲ್ಲ, ಹಂಗೆಲ್ಲ ಮಾಡಿಟ್ಟಿದ್ದೀಯ ಅಂತ. ಆ್ಯಕ್ಚುಲಿ ನನ್ನ ಮಗಳು ಇವಾಗ ಕಾಲೇಜ್ಗೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಅವಳು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು. ನಮ್ಮಿಬ್ಬರು ಮಕ್ಳುಗಳು ಅಷ್ಟೇ ತುಂಬ ಸೆನ್ಸಿಟಿವ್. ಸ್ವಲ್ಪ ಜಾಸ್ತಿ ಬಿಸಿಲಲ್ಲಿ ಹೋದರೆ ತಲೆನೋವು ಬರೋದು, ಮತ್ತು ಕೋಲ್ಡ್ ಏನಾದರೂ ತಿಂದರೆ ಶೀತ ಆಗೋದು, ಮಳೇಲಿ ನೆಂದರೆ ಶೀತ, ಈ ಥರ ಎಲ್ಲ ಪ್ರಾಬ್ಲಮ್ಮು ನನಗೂ ಕೂಡ ಇದೆ. ನನಗಂತೂ ಜಾಸ್ತಿನೇ, ಈಗ ಮಕ್ಕಳಿಗಿಂತ ಜಾಸ್ತಿ ನನಗೇನೆ ಆ್ಯಕ್ಚುಲಿ. ಈಗ ಅಂತಲ್ಲ, ಮೊದಲಿಂದಲೂ ಹಾಗೆ. ಅದೇ ತಲೆ ಒಳಗಡೆ ನಾನು ಅವ್ರನ್ನೂ ಕೂಡ ಹಾಗೆ ಬೆಳೆಸ್ಬಿಟ್ಟೆ.
ಈಗ ನನ್ನ ಮಗಳು ಪರವಾಗಿಲ್ಲ, ಟ್ರೈನಲ್ಲಿ ಜರ್ನಿ ಮಾಡ್ತಾಳಲ್ಲ, ಹಾಗಾಗಿ ಒಂದು ಸ್ವಲ್ಪ ಬಿಸಿಲು ಥಂಡ ಮಳೆ ಇದರಲ್ಲೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ. ಈಗ ನೋಡಿ ನಾವು ಒಳಗಡೆ ಹೋದು ನೋಡಿಕೊಂಡು ಅವ್ರು ಟೈಮ್ ಹೇಳಿದರು, ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ಬನ್ನಿ ಅಂತ. ಆಮೇಲೆ ಈಗ ನಾವು ಮತ್ತೆ ಹೊರಗಡೆ ಬಂದುಬಿಟ್ಟು ಅಲ್ಲೆಲ್ಲ ನೋಡ್ತಾ ಇದ್ದೀವಿ. ಅಯ್ಯೋ ಫ್ರೆಂಡ್ಸ್, ಈ ಥರ ಜಾಗಗಳಿಗೆ ಬಂದರೆ ಅಯ್ಯೋ ಏನೋ ಒಂಥರ ಫೀಲ್ ಆಗ್ತದೆ. ಅಯ್ಯೋ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂದರೆ ಈ ಎಲ್ಲದಕ್ಕೂ ಕೂಡ ದುಡ್ಡಿನೇ ಅಲ್ವರಾ. ಈಗ ನೋಡಿ, ಅದು ನನಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ಳಿ. ಚಿಕ್ಕ ಪುಟಾಣಿ ಗಣಪತಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅದು ಬೇಕು ಅಂದರೆ ದುಡ್ಡು ಬೇಕು, ದುಡ್ಡಿಲ್ಲ ಅಂತಂದರೆ ಏನೂ ಇಲ್ಲ. ಈಗ ನಮ್ಮ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳಿಗೆ ಮೂಲ ದುಡ್ಡು. ಅಯ್ಯೋ ಅದೊಂದು ಏನಪ್ಪ ದುಡ್ಡಿನಲ್ಲಿ ಏನಿದೆ ಅಂತ ಅನ್ನಿಸ್ಬಿಡುತ್ತೆ. ಪ್ರತಿಯೊಂದಕ್ಕೂ ಕೂಡ ದುಡ್ಡೇ ಮೂಲ. ಹಂಗಂತ ಅಂದ್ಬಿಟ್ಟು ನಾವು ದುಡ್ಡು ಅಂತ ಅಂದ್ಬಿಟ್ಟು ಕೂಡ ಹಿಂದೆ ಬೀಳಲಿಕ್ಕಾಗಲ್ಲ. ನಮ್ಮ ಅದು ಸಂತೋಷಗಳೆಲ್ಲನೂ ಕೂಡ ನಾವು ಕಳ್ಕೊಬಿಡ್ತೀವಿ ದುಡ್ಡು ಅಂದ್ಕೊಂಡು ಕೂಡ. ಎಲ್ಲನೂ ಕೂಡ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅದರಲ್ಲೂ ಕೂಡ ಈ ರೀತಿ ಜಾಗಗಳಿಗೆ ಬಂದರೆ ಅಂತೂ ಪ್ರತಿಯೊಬ್ಬರಿಗೂ, ಅದು ಮಕ್ಕಳಿಗೆ ಅಂತಲ್ಲ, ನಮಗೂ ಕೂಡ, ಈಗ ನಮ್ಮ ಅಪ್ಪಂದಿರಿಗೂ ಕೂಡ ಅಯ್ಯೋ ಪ್ರಪಂಚ ಹೇಗಿದೆಯಪ್ಪ, ಈ ಥರ ಎಲ್ಲ ಸುಖಗಳಿದೆ ಅಂದರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಫ್ರೆಂಡ್ಸ್. ಈ ರೀತಿ ಜಾಗಗಳಿಗೆ ಕೆಲವೊಮ್ಮೆ ಹೋಗ್ತೀವಷ್ಟೇ, ನಾವೇನು ಯಾವಾಗಲೂ ಹೋಗೋದಿಲ್ಲ. ಅದರಲ್ಲೂ ಕೂಡ ನಾನು ಈಗ ಮದುವೆ ಆದಮೇಲೆ ಮುಂಬೈಗೆ ಹೋದ್ಮೇಲೆ ಇದೆಲ್ಲ ನಾನು ನೋಡ್ತಾ ಇರೋದು. ನಾನು ಮದುವೆ ಆಗಿದ್ದಕ್ಕಿಂತ ಮೊದಲಂತೂ ನಮ್ಮ ಮನೆ ಆಯಿತು, ಸ್ಕೂಲ್ ಆಯಿತು, ಆಮೇಲೆ ಕಾಲೇಜಿಗೆ ಅಂತ ಅಂದ್ಬಿಟ್ಟು ಹೊಳೆ ನರಸೀಪುರಕ್ಕೆ ಬಂದಾಗ ಸಿಟಿಗೆ ನಾನು ಒಬ್ಬಳೇ ಬರ್ತಾಯಿದ್ದಿದ್ದು, ಅಂದರೆ ಕಾಲೇಜಿಗೆ ಅಂತ ಅಂದರೆ ಮಾತ್ರ. ಅದು ಬಿಟ್ಟರೆ ನಾವು ಏನು ಪ್ರಪಂಚನೇ ನೋಡಿದವರಲ್ಲ. ನೋಡಿ, ಈ ಕಪ್ಪ ನನ್ನ ಮಗಳು ಇಷ್ಟಪಟ್ಟಳು. ಅವಳು ಬರ್ತಡೇ ಇತ್ತಲ್ಲ, ಅದಕ್ಕೇ ಓಕೆ ಇಬ್ರಿಗೂ ಒಂದೊಂದು ಕಪ್ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ತೊಗೊಂಡ್ರು, ಕೈಲಿ ಇಟ್ಕೊಂಡ್ರು. ಆಮೇಲೆ ಅಂದ್ಕೊಂಡು ಈಗ ತೊಗೊಂಡೋದ್ರೆ ನಾವು ಅಲ್ಲೆಲ್ಲ ಆಟ ಆಡೋಕೆ ಹೋಗ್ತೀವಿ, ಬ್ಯಾಗ್ನಲ್ಲೇ ಇದ್ದರೆ ಅದು ಮಣ್ಣಿಂದಲ್ವ, ಹಾಗಾಗಿ ಒಡೆದು ಹೋಗ್ಬೋದು, ಡ್ಯಾಮೇಜ್ ಆಗ್ಬೋದು. ಹಾಗಾಗಿ ಇಲ್ಲೇ ಇರಲಿ, ನಾವು ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿಂದ ಬಂದ್ಬಿಟ್ಟು ಹೋಗ್ಬೇಕಾದ್ರೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ನಾವು ಪಾಪ ಅಲ್ಲೇ ಇಟ್ಟು ಮತ್ತೆ ಈ ಕಡೆ ಬರಲಿಕ್ಕಾಗಲೂ ಇಲ್ಲ. ಅದೊಂದು ನನಗೆ ಬೇಜಾರಾಯಿತು. ಮತ್ತೊಮ್ಮೆ ಆ ಕಡೆಗೆ ಹೋದರೆ ಅದೇ ಥರದ ಕಪ್ಪ ನನ್ನ ಮಗಳಿಗೆ ತಂದು ಕೊಡಬೇಕು. ಅದೊಂದು ನನ್ನ ತಲೆ ಒಳಗಡೆ ಇದೆ. ಅಂದರೆ ಅವಳದು ಇಷ್ಟಪಡೋವಂಥ ಕಪ್ಪುಗಳು ಮನೆಯಲ್ಲಿ ಇದೆ, ಅವಳು ಯೂಸೇ ಮಾಡಲ್ಲ. ಯಾಕೆಂದರೆ ಅವಳಿಗೆ ಚಾಯ್ ಕುಡಿಬೇಕು ಅಂದರೆ ಮೇಲುಗಡೆ ಕೆನೆ ಕೂತ್ಕೊಳ್ಳುತ್ತಲ್ಲ, ಒಂದು ಕಪ್ಪು ಕಾಫಿ ಟೀ ಕುಡಿಯೋಷ್ಟ್ರೊಳಗಡೆ 2 ಸಲ ಜಾಲಿಸ್ತಾಳೆ. ಅಂದರೆ ಜಾಲರಿ ಇಟ್ಕೊಂಡು, ಅವಳಿಗೆ ಕೆನೆ ಅಂದ್ರೇ ಇಷ್ಟ ಆಗೋದಿಲ್ಲ. ಹಾಗಾಗಿ ಕಪ್ಪಾದರೆ ಅದು ಪಲ್ಟಿ ಮಾಡಬೇಕಾದ್ರೆ ಬಿದ್ದುಬಿಡುತ್ತಲ್ಲ, ಹಾಗಾಗಿ ಅವಳು ಕಪ್ ಯೂಸ್ ಮಾಡೋದಿಲ್ಲ, ಗ್ಲಾಸ್ನಲ್ಲೇ ಕುಡಿಯುವಂಥದ್ದು. ಆದರೂ ಕೂಡ ಇಷ್ಟಪಟ್ಟಳು. ಆದರೆ ಅಷ್ಟೇನು ಎಕ್ಸ್ಪೆನ್ಸಿವ್ ಇತ್ತು, ಅದಕ್ಕೆ ಕೊಡಿಸ್ಲಿಲ್ಲ ಅನ್ನೋದೇನಿಲ್ಲ. ನಮ್ಮ ಮಕ್ಕಳು ಖುಷಿಗಿಂತ ಏನಿಲ್ಲ, ಆದರೆ ನಮ್ಮ ಕೈಗೆ ಇಟ್ಕೊವಂಥದ್ದನ್ನೇ ಅವಳು ಇಷ್ಟಪಟ್ಟಿದ್ದು. ಹಂಗೆ ಅಂದ್ಬಿಟ್ಟು ಮಾಲ್ಗೆ ಹೋಗಿ ನನ್ನ ಮಗಳು ಇನ್ನೊಂದೇನೋ ನಾವು ಕೊಡ್ಸೋಕ್ಕಾಗದೇ ಇರೋಂಗೆ ಇಷ್ಟಪಟ್ಟಳು ಅನ್ನೋಂಗೆ ನಾವೇನು ಕಲಿಸಿಲ್ಲ. ಅವ್ರಿಗೆ ಗೊತ್ತು ನಮ್ಮ ಅಪ್ಪ ಅಮ್ಮಂದು ಏನು, ನಾನು ಏನು ಕೇಳಿದರೆ ಅವ್ರು ಕೊಡಿಸ್ತಾರೆ ಖುಷಿಯಾಗಿ. ನಾನು ಏನು ಕೇಳಬೇಕು ಕೇಳಬೇಡ ಅನ್ನೋದು ನಾವು ಮಕ್ಕಳಿಗೆ ಚಿಕ್ಕದ್ರಿಂದಲೂ ಕೂಡ ನಾವಿಬ್ರಿಗೂ ಕೂಡ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ ಫ್ರೆಂಡ್ಸ್, ಅವ್ರಿಗೆ ಗೊತ್ತು. ಹಾಗಾಗಿ ಅದನ್ನು ನೋಡಿ ಮತ್ತೆ ಹಂಗೆ ಬಂದಿದ್ದಾಯಿತು. ನಾವಿಬ್ಬರು ಅಂದ್ಕೊಂಡಿದ್ದೀವಿ, ಪಪ್ಪನೂ ಹಂಗೆ ಅಂತಿದ್ರು, ಅಲ್ಲಿಗೆ ಹೋದರೆ ಆ ಕಪ್ಪನ್ನ ಮಿಸ್ ಮಾಡ್ದಂಗೆ ತೊಗೊಂಡು ಬರೋಣ, ಇರ್ತದೆ ಎಲ್ಲೂ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಅಂದ್ಕೊಂಡು ಈಗ ನಾವು ಒಳಗಡೆ ಬಂದಿದ್ದೀವಿ ಫ್ರೆಂಡ್ಸ್. ಮಾಲೆಲ್ಲ ಸುತ್ಕೊಂಡು ತುಂಬ ಖುಷಿ ಆಯಿತು. ಮತ್ತು ಇದು 45 ಮಿನಿಟ್ಸ್ ಅಂತ ಹೇಳಿದರು. ಅಂದರೆ ನಾವು ಬಟ್ಟೆ ಎಲ್ಲ ಹಾಕ್ಕೊಂಡು ಎಲ್ಲ ವೆಯ್ಟ್ ಮಾಡಿ 45 ಮಿನಿಟ್ಸ್ ಹೊರಗಡೆ ಬಿಡ್ತೀವಿ ಅಂತ ನಾವು ಅಂದ್ಕೊಂಡು, ಅಯ್ಯೋ ಖಾಲಿ 45 ನಿಮಿಷಕ್ಕೋಸ್ಕರ ಇಷ್ಟೊಂದರಿ ದುಡ್ಡು ಕೊಡಬೇಕಾ, ಇನ್ನೊಂದು ಸ್ವಲ್ಪ ಹೊತ್ತು ಹೆಚ್ಚು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹಂಗೆ ಅಂದ್ಕೊಂಡು ಇಲ್ಲಿಗೆ ಬರೋದಕ್ಕಿಂತ ಮೊದಲು ಅನ್ನಿಸ್ತು. ಬಟ್ ಇಲ್ಲಿಗೆ ಬಂದಮೇಲೆ ಅನ್ನಿಸ್ತು 45 ನಿಮಿಷನೇ ತುಂಬ ಅಂತ ಅನ್ನಿಸ್ತು, ಸಾಕಾಗೋಯಿತು. ಒಂದು 30 ನಿಮಿಷ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ನಲ್ಲಿ ಇರುತ್ತೆ, ಅಂದರೆ ಆಟ ಆಡ್ಬೋದು. ಬೈ ಚಾನ್ಸು ಗ್ಲೌಸ್ಗಳೆಲ್ಲ ಬಿದ್ದರೆ ಅಕಸ್ಮಾತ್ ಕ್ಯಾಪ್ ಏನಾದರೂ ಉಚ್ಚೋದ್ರೂ ಕೂಡ ಅಲ್ಲಿ ನಾವು ತಡ್ಕೊಳ್ಬೋದು ಅನ್ನೋಷ್ಟು ಇರುತ್ತೆ ಚಳಿ. ಓಕೆ ಅನ್ನಂಗೆ. ನನಗೆ ಮೊದಲೇ ಜೀವ ಡಗ ಅಂತಿತ್ತು ನನ್ನ ಮಗಳಿಗೆ. ನನ್ನ ಮಗನಿಗೆ ಇದು ಮಾಡಿ ನಾನು ಆಗಲೇ ನ್ಯಾಪ್ಕಿನ್ ಗಿಪ್ಕಿನ್ ಎಲ್ಲ ತೊಗೊಂಡೋಗಿದ್ದೆ, ತಲೆ ಕಟ್ಟೋಣ. ನಾನು ಕಿವಿಗೆಲ್ಲ ಹತ್ತಿ ಇಟ್ಕೊಂಡೆ, ಅವ್ನ ಕಿವಿಗೆ ಹತ್ತಿ ಇಟ್ಟೆ, ವಿಕ್ಸ್ ಎಲ್ಲ ಹಾಕಿ, ಮತ್ತು ಬಟ್ಟೆನೂ ಕೂಡ ಗಟ್ಟಿ ದಿಕ್ಕಿದೆ. ಅಂದರೆ ನನಗೆ ಭಯ, ಆದರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ದ. ಅವನೇ ತುಂಬ ಖುಷಿಪಟ್ಟಿದ್ದು, ಅವನೇ ತುಂಬ ಎಂಜಾಯ್ ಮಾಡಿದ್ದು. ಜಾಸ್ತಿ ವಿಡಿಯೋ ಜಾಸ್ತಿ ಫೋಟೋಸ್ ಕಡೆಗೆಲ್ಲ ನಾವು ಜ್ಞಾನನೇ ಕೊಡಲಿಲ್ಲ. 45 ಮಿನಿಟ್ಸ್ ಅಂದರೆ ಅಲ್ಲೇನೇ ಒಂದು 10 ನಿಮಿಷ ನಾವು ಫೋಟೋ ವೀಡಿಯೋಸ್ ಮಾಡಿಕೊಂಡು ಟೋಟಲ್ ಎಲ್ಲ ಸೇರಿ, ಅಷ್ಟು ಬಿಟ್ಟರೆ ಜಾಸ್ತಿ ಮೊಬೈಲೆಲ್ಲ ಇಟ್ಕೊಳ್ಳಿಕ್ಕೆ ಹೋಗಲಿಲ್ಲ. ತುಂಬ ಎಂಜಾಯ್ ಮಾಡಿದು, ತುಂಬ ಅಂದರೆ ಫುಲ್ ಖುಷಿ ಆಯಿತು. ಆ್ಯಕ್ಚುಲಿ ಇವತ್ತಿನ ದಿನ ಇವ್ರ ಪಪ್ಪ
ಅಂಗಡಿನ ಬಂದ್ ಮಾಡಿಬಿಟ್ಟು ಫುಲ್ ಡೇ ರಜೆ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಅವರು ಬಂದ್ ಮಾಡಲಿಲ್ಲ. ಬಂದ್ ಮಾಡ್ತೀನಿ ಅಂತ ಅಂದ್ಕೊಂಡು ಲಾಸ್ಟ್ ದಿನ ಹೋಗ್ಬಿಟ್ಟು ಬರೋಣ, ಇಡೀ ದಿನ ಇರ್ತೀನಿ, ಹೆಂಗೋ ನಡೆಸ್ಕೋತಾರೆ ಅಂತ ಅಂದ್ಬಿಟ್ಟು ಮಾಡಲೇ ಇಲ್ಲ. ಮತ್ತು ಅದು ಬೇರೆ ಸ್ವಲ್ಪ ಬೇಜಾರಾಯಿತು, ಚೀಟಿಂಗ್ ಮಾಡ್ತಾರೆ ಅಪ್ಪ, ಅಟ್ಲೀಸ್ಟ್ ಒಂದು ದಿವಸನೂ ಬಂದ್ ಮಾಡಲ್ಲ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹೇಗೆ ಅಂದರೆ ಫ್ರೆಂಡ್ಸ್, ನಾವು ಎಷ್ಟೇ ದುಡಿದ್ರೂ ಕೂಡ ನಮ್ಮ ಜೀವನಕ್ಕೆ ನಾವು ಕಮ್ಮಿ ಅಂತಲೇ ಅನಿಸುತ್ತೆ. ನಮ್ಮ ಮಕ್ಳುಗಳು ಹಾಗಾಗಿ ಹೇಳ್ತಿರ್ತಾರೆ, ಪಾಪ ಅವ್ರು ನೋಡಿ ನಮ್ಮಷ್ಟೇ ದುಡಿತಾರೆ ಆದರೂ ಎಷ್ಟು ಖುಷಿಯಾಗಿರ್ತಾರೆ, ಬೇರೆ ಕಡೆ ಎಲ್ಲ ಸುತ್ತಾಡೋಕೆ ಹೋಗ್ತಾರೆ, ಎಷ್ಟು ಎಂಜಾಯ್ ಮಾಡ್ತಾರೆ, ಎಷ್ಟು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಆದರೆ ನೀವು ಯಾಕೆ ಹಿಂಗೆ ಅಂತ. ಅವ್ರಿಗೆ ಅಂದರೆ ಅವ್ರದ್ದು ಕಾಂತನಿಂದ ಸಿಕ್ಕಿರುತ್ತೆ. ಏಕೆಂದರೆ ಅವ್ರ ತಂದೆ ತಾಯಿ ಸಂಪಾದನೆ ಮಾಡಿ ಕೊಟ್ಟಿರ್ತಾರೆ ಅರ್ಧ, ಅದನ್ನು ಇವ್ರು ಒಂದು ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ. ನಮ್ದು ಹಂಗಲ್ಲ ಮಗಳೇ. ಈಗ ನಿಮಗೆ ಒಂದು 50 ಪೈಸೆ ಚಾಕ್ಲೇಟು ಅಂತ ಅಂದರೂ ಕೂಡ 3ನೇರು ನಾನು ಮತ್ತು ನಿಮ್ಮಮ್ಮ ಬಿಟ್ಟರೆ 3ನೇವರಿಂದ 50 ಪೈಸೆ ಚಾಕ್ಲೇಟು ಕೂಡ ನಿಮಗೋಸ್ಕರ ಯಾರೂ ಸಹ ಕೊಡಿಸೋದಿಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ನಮ್ಮದು ಪ್ರತಿಯೊಂದು ಆಸೆ ಆಕಾಂಕ್ಷೆ ಇರ್ಬೋದು, ನಿಮ್ಮ ಭವಿಷ್ಯ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಮಾಡಿದ್ರುಂಟು, ಇಲ್ಲಾಂದರೆ ಇಲ್ಲ. ನಮಗೆ ಯಾರು ಅಂದರೆ ಸಂಪಾದನೆ ಮಾಡಿ ಕೊಟ್ಟಿದ್ದು ಅಥವಾ ನಮ್ಮ ಜೀವನಕ್ಕೆ ಇದು ಆಧಾರ ಅಂತ ಅಂದ್ಬಿಟ್ಟು ಕೂಡ ಏನೂ ಆಗಲಿಲ್ಲ. ಅವ್ರಿಗೆ ಅಂದರೆ ಅವ್ರ ತಂದೆ ತಾಯಿ ಸಂಪಾದನೆ ಮಾಡಿ ಇಟ್ಟಿರ್ತಾರೆ ಮನೆಗಳ, ಅದರಲ್ಲಿ ವಾಸವಾಗಿರ್ತಾರೆ. ಹಾಗಾಗಿ ಬಾಡಿಗೆ ಇರೋದಿಲ್ಲ, ಮತ್ತು ಅವರು ಸಂಪಾದನೆ ಮಾಡಿಬಿಟ್ಟು ಮನೆ ಖರೀದಿ ಮಾಡ್ಕೊಂಡು ಇರಬೇಕು ಅನ್ನೋದು ಇರೋದಿಲ್ಲ. ಅಕಸ್ಮಾತ್ ಊರ ಕಡೆ ಜಮೀನಿದ್ರೆ ಅಲ್ಲಿಂದ ರೇಷನ್ ಎಲ್ಲ ಕೊಡ್ತಾ ಇರ್ತಾರೆ, ಅದನ್ನು ಅನುಕೂಲವಾಗಿರುತ್ತೆ. ಮತ್ತು ಅಕಸ್ಮಾತು ಅತ್ತೆ ಮಾವನು ಕೂಡ ಜೊತೆಯಲ್ಲಿದ್ದಾರೆ, ಅವರು ಏನಾದರೂ ಒಂದು ಜಾಬ್ ಮಾಡ್ತಿದ್ದಾರೆ, ಅವ್ರದ್ದೇನೋ ಒಂದು ಅಮೌಂಟ್ ಬರ್ತಾ ಇದೆ ಅಂದಾಗ ಅವರು ಕೂಡ ಮಕ್ಕಳು ಮೊಮ್ಮಕ್ಕಳಿಗೆ ಆಧಾರವಾಗಿರ್ತಾರೆ. ಹಾಗಾಗಿ ಆ ರೀತಿ ಕುಟುಂಬದಲ್ಲಿ ಇದ್ದಾಗ ಒಬ್ಬನೇ ದುಡಿಬೇಕು, ಮತ್ತು ನಾನು ದುಡಿಮೆ ಇಲ್ಲ ಅಂತಂದರೆ ಜೀವನನೇ ಆಗೋದಿಲ್ಲ ಅನ್ನೋ ಭಯ ಇರೋದಿಲ್ಲ. ಆದರೆ ನಮ್ಗೆ ಹೇಗೆ, ನಾವು ದುಡಿದ್ರುಂಟು, ಇಲ್ಲಾಂದರೆ ಇಲ್ಲ, ನಾವು ದುಡಿಲೇಬೇಕು. ಹಾಗಾಗಿ ನನಗೆ ಆ ರೀತಿ ಎಲ್ಲ ಬಂದ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅಂದ್ಕೊಂಡು ಅವ್ರು ಅರ್ಥ ಮಾಡಿಸಿದ್ರು. ಅವ್ರಿಗೆ ಅರ್ಥ ಕೂಡ ಆಗ್ತದೆ. ಆದರೂ ಮಕ್ಕಳು ಅಂತಂದರೆ ಒಂಥರ ಅಲ್ವರ, ಅವ್ರಿಗೂ ಅಪ್ಪ ಫುಲ್ ಡೇ ಅವ್ರ ಜೊತೆ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಭಾರಿ ಇಷ್ಟ. ಅದರಲ್ಲೂ ಕೂಡ ಅಪ್ಪ ಇವತ್ತು ನನ್ನ ಸ್ಪೆಷಲ್ ಡೇ, ನನ್ನ ಬರ್ತಡೇ, ಇವತ್ತು ಹಿಂಗೆ ಇದು ಮಾಡ್ತಾರಲ್ಲ ಅಂತ, ಓಕೆ ಪರವಾಗಿಲ್ಲ, ಹೋಗಿ ಸುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವು. ಅವರು ಕೂಡ ವರ್ಷ ಎಲ್ಲ ಕಷ್ಟಪಡ್ತಾರೆ, ಅಷ್ಟು ಕಷ್ಟಪಡ್ತಾರೆ. ಈ ಥರ 1 ಗಂಟೆ ಅಥವಾ 1 ದಿವಸ ಇಲ್ಲಾದರೂ ಹೊರಗಡೆ ಹೋದಾಗ ಅವರು ಮಗು ಥರ ಆಡ್ಬಿಡ್ತಾರೆ. ಅದು ನನಗೆ ತುಂಬ ಖುಷಿ ಆಗ್ತದೆ. ನಾವೇನೋ ಬಿಡಿ, ನಮ್ಗೆ ಹೇಗಾದರೂ ಒಂದು ಸ್ವಲ್ಪ ಟೈಮ್ ಪಾಸ್ ಹೆಂಗೋ ಆಗ್ತದೆ. ಅವರು ಹಾಗಲ್ಲ, ಮಲಗು ಎದ್ದೇಳು ಜಾಬು, ಇದೇ ಅವ್ರದ್ದು ಜೀವನ ಆಗಿಬಿಡುತ್ತೆ. ಅದೊಂದು ಸ್ವಲ್ಪ ನನಗೆ ಅಂದರೆ ಅವ್ರು ಖುಷಿ ಪಡಬೇಕು, ಈ ಥರದ್ದೆಲ್ಲ ನೋಡಬೇಕು, ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಈಗ ನಾವು ಮನೆಗೆ ಬಂದ್ವಿ ನೋಡಿ. ಮನೆಗೆ ಬಂದಾಗ 6:10 ಇಷ್ಟು ಲೇಟ್ ಆಯಿತು. ಆದರೂ ಕೂಡ ಫುಲ್ಲು ಸುಸ್ತಾದಂಗೂ ಆಯಿತು. ಓಕೆ, ಅದು ಖುಷಿನೂ ಆಯ್ತಲ್ಲ. ಆವಾಗೆಲ್ಲ ಆಟ ಆಡ್ಬೇಕಾದ್ರೆ ಏನೂ ಅನಿಸಲ್ಲ, ಆಮೇಲೆ ಒಂಥರ ಸುಸ್ತಾದಂಗೆ ಆಗ್ತದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಟ್ಲೀಸ್ಟ್ ಒಂದು 6 ತಿಂಗಳು 3 ತಿಂಗಳಿಗೆ ಹೋದಾಗ ಎಲ್ಲ ಟೆನ್ಷನ್ನು ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರ್ಬೋದು. ಹಾಗಾಗಿ ಹೋಗಲಿಕ್ಕೆ ಇಷ್ಟ, ಆದರೆ ಕಷ್ಟನೂ ಕೂಡ. ಜೀವನದಲ್ಲಿ ನಾವು ಎಲ್ಲನೂ ಕೂಡ ಯೋಚನೆ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ನಡೆಸಬೇಕಾಗುತ್ತೆ. ನೋಡಿ, ಇವತ್ತಿನ ದಿನ ಹೀಗಿತ್ತು. ಮತ್ತು ಸಂಜೆನೂ ಕೂಡ ಒಬ್ರದ್ದು ಎಂಗೇಜ್ಮೆಂಟ್ ಪಾರ್ಟಿ ಇದೆ, ಹೋಗಬೇಕು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ಪಕ್ಕದ ಮನೆಯವ್ರದ್ದು ಮಗಂದು ಎಂಗೇಜ್ಮೆಂಟ್ ಇದೆ, ಯಾವುದೋ ಹೋಟೆಲ್ನಲ್ಲಿದೆ ಹೇಳಿದ್ದಾರೆ. ಅವ್ರು ಆಗಲೇ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಈಗ ನಾವು ಅಲ್ಲಿಂದ ಇಷ್ಟೊತ್ತಾಯಿತು ಬರೋದು. ಈಗ ನಾವು ಕೂಡ ರೆಡಿಯಾಗಿ, ಏಕೆಂದರೆ ಅಲ್ಲಿಂದ ಡೈರೆಕ್ಟಾಗಿ ಅಲ್ಲಿಗೆ ಹೋಗಬೇಕು ಅಂದರೆ ನಾವು ಟ್ರೆಡಿಷನಲ್ ಬಟ್ಟೆ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಈಗ ಎಂಗೇಜ್ಮೆಂಟ್ ಅಂದರೆ ಈಗ ಹಿಂಗೆಲ್ಲ ಹೋಗ್ಲಿಕ್ಕಾಗಲ್ಲ. ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಈಗ ಟ್ರೆಡಿಷನಲ್ ವೇರ್ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ಅದೊಂದು ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಹೊರಗಡೆನೂ ಕೂಡ ಊಟ ಮಾಡಲಿಕ್ಕೆ ನಾವು ಹೋಗಲಿಲ್ಲ. ನಾನು ಮನೆಯಲ್ಲೇ ಅಡುಗೆ ಮಾಡಿಟ್ಟು ಹೋಗಿದ್ದೆ. ಏಕೆಂದರೆ ಅಲ್ಲೋದ್ರೂ ಕೂಡ ಫುಲ್ ಮಸಾಲೆದಾರ ಪದಾರ್ಥನೇ ತಿನ್ನಬೇಕಾಗುತ್ತೆ. ಹೋಟೆಲಲ್ಲಿ ಊಟ 2 ಟೈಮು ಕೂಡ ಹೊರಗಡೆನೇ ಬೇಡ ಅಂದ್ಬಿಟ್ಟು ನಾನು ಮಧ್ಯಾಹ್ನದ ಊಟನ ನನ್ನ ಮನೆಯಲ್ಲೇ ಮಾಡಿಟ್ಟಿದ್ದೆ. ಹೋಗ್ಬೇಕಾದ್ಲೇ ಊಟ ಮಾಡ್ಕೊಂಡು ಹೋಗಿದ್ದು. ಮತ್ತು ಅಲ್ಲಿಂದ ಬಂದಮೇಲೆ ಚಾಯ್ ಎಲ್ಲ ಮಾಡಿ, ಚಾಯ್ ಬಿಸ್ಕೆಟು ಟೋಸ್ಟು ಖಾರಿ ಇತ್ತಲ್ಲ ಅದೆಲ್ಲ ತಿಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಹೋದ್ವಿ ಎಂಗೇಜ್ಮೆಂಟ್ ಪಾರ್ಟಿಗೆ. ನೋಡಿ, ತುಂಬ ದಿನ ಆಯಿತು ಬರ್ತಡೇದು ಇದೆಲ್ಲ ವಿಡಿಯೋ ಮಾಡ್ಕೊಂಡು ಮತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಆದರೂ ಕೂಡ ಭಗವಂತ ನನ್ನ ಮಗಳಿಗೆ ಆಯುಷು, ಆರೋಗ್ಯ, ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ. ಅವಳು ಯಾವಾಗಲೂ ಸುಖವಾಗಿ, ಸಂತೋಷವಾಗಿ, ಆನಂದವಾಗಿ, ಈಗಲೇ ಖುಷಿಯಾಗಿ ಇರಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ನೀವು ಕೂಡ ನನ್ನ ಮಗುಗೆ ವಿಶ್ ಮಾಡಿ, ಅವಳು ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತ ಆಶೀರ್ವಾದ ಮಾಡಿ. ಏಕೆಂದರೆ ನಿಮ್ಮ ಆಶೀರ್ವಾದನೂ ಕೂಡ ನಮಗೆ ತುಂಬಾ ಮುಖ್ಯ. ಬಾಯ್.